ತೇಜಸ್ವಿ ಸೂರ್ಯ ಸ್ವತಃ ಹೋಗಿದ್ರು. ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿಯಾದ್ರು, ಮಾತಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ. ಸನ್ಮಾನ್ಯ ಅಶೋಕ್ ಅವರು ಮತ್ತು ಬೆಂಗಳೂರಿನ ಎಲ್ಲ ಶಾಸಕರುಗಳು ಇಲ್ಲಿಂದ ನಾವು ಅವ್ರ ಹೆಸರನ್ನು ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿ ಯಾವಾಗ ಅವರನ್ನ ಘೋಷಣೆ ಮಾಡಿದ್ರು ಅವತ್ತು ನಾನು ತೇಜಸ್ವಿನಿ ಅನಂತಕುಮಾರ್ ಅವರು ಬಹಳ ಸೂಕ್ತವಾದಂಥ ಅಭ್ಯರ್ಥಿ, ಬಹಳ ಇಲ್ಲಿ ಈ ಕ್ಷೇತ್ರಕ್ಕೆ ಅವರು ಬರಬೇಕು ಅಂತ ಹೇಳಿ ನಾನೇ ಟ್ವೀಟ್ ಮಾಡಿದ್ದೆ. ನನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ತಾವು ಹೋಗಿ ನೋಡಿದ್ರೆ ಒಂದು 10-12 ದಿನಗಳ ಹಿಂದಿನ ಟ್ವೀಟ್ ಕೂಡ ಈಗಲೂ ಕೂಡ ಅವೈಲಬಲ್ ಇದೆ. ಯಾಕೆಂದರೆ ನಾವು ಆ ರೀತಿಯ ಸಂಬಂಧ ಇಟ್ಕೊಂಡಿರುವಂಥವ್ರು. ಅವರಿಗಾದಾಗ ನಾನು ಬಹಳ ಸಂತೋಷ ಪಟ್ಟಿದ್ದೆ. ಪಕ್ಷ ಇವತ್ತು ನನಗೊಂದು ಅವಕಾಶ ಕೊಟ್ಟಿರೋದ್ರಿಂದ ಅವರು ಕೂಡ ನಾನು ನಿಮ್ಮ ಜೊತೆಗಿರ್ತೇನೆ, ಬಹಳ ಶ್ರಮದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡೋಣಂತೆ ಅನ್ನುವಂಥ ಆಶೀರ್ವಾದ ಮಾಡಿದ್ದಾರೆ. ಕೇಳಿಸ್ತಾ ಇದೆ, ಗೋ ಬ್ಯಾಕ್ ಕಾರ್ಯಕರ್ತರು ಹೇಳ್ತಿದ್ದಾರೆ, ತ್ಯಾಗ ಮಾಡಿ ಇನ್ನು ವಯಸ್ಸಿದೆ, ಬಟ್ ಅನಂತಕುಮಾರ್ ಅವರು ಬೆಳೆಸಿದ್ದು ಅನಂತಕುಮಾರ್ ಅವರ ಪತ್ನಿ ಅವಕಾಶವನ್ನು ಗಿಟ್ಕೊಳ್ತಿದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಕಾರ್ಯಕರ್ತರಲ್ಲಿ ಆ ರೀತಿಯ ಒಂದು ನೋವು ಇರುವಂಥದ್ದು ಬಹಳ ಸಹಜ. ಯಾಕೆ ಅಂತಂದರೆ ಅನಂತಕುಮಾರ್ ಅವರ ಮನೆಯಲ್ಲಿ ಬಹಳಷ್ಟು ನೂರಾರು ಸಾವಿರಾರು ಕಾರ್ಯಕರ್ತರು ಬೆಳೆದಿರುವಂಥವ್ರು. ನಾನೂ ಕೂಡ ಅವರಲ್ಲಿ ಒಬ್ಬ ಕಾರ್ಯಕರ್ತ. ಆದರೆ ಇವತ್ತು ಪಕ್ಷ ಒಂದು ನಿರ್ಧಾರಕ್ಕೆ ಬಂದಿದೆ. ಆ ನಿರ್ಧಾರವನ್ನು ಸ್ವತಃ ತೇಜಸ್ವಿನಿ ಅನಂತಕುಮಾರ್ ಅವರು ನಾವೆಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂಥದ್ದನ್ನು ಕಾರ್ಯಕರ್ತರು ಎಲ್ರಿಗೂ ಕೂಡ ಮನವಿ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರು ಕೂಡ ಮನವಿಗೆ ಸ್ವಲ್ಪ ಹೊತ್ತಿನಲ್ಲಿ ಈಗ ಈ ಸಂದರ್ಭದಲ್ಲಿ ನನಗೂ ಇದು ಒಂದು ರೀತಿಯ ಬಯಸದೆ ಬಂದಿರುವಂಥ ಒಂದು ವಿಚಾರ ಇದು. ಅದರಿಂದ ಇದು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಏನು ಅನ್ನುವಂಥದ್ದು ನನಗೆ ಈಗಲೂ ಗೊತ್ತಾಗ್ದಲೇ ಇದ್ದಂಥ ಸಂದರ್ಭದಲ್ಲಿ ಇರುವಂಥ ಕಾರ್ಯಕರ್ತರಿಗೆ ಅವರ ಆಕ್ರೋಶ ಇರ್ಬೋದು ಅಥವಾ ಒಂದು ರೀತಿಯ ಅಸಮಾಧಾನ ಇರ್ಬೋದು, ಅದು ಈಗ ಹೊರ ಹಾಕ್ತಾರೆ, ಸಹಜ ಅದು. ಆದರೆ ಈ ಪಕ್ಷದ ವೈಶಿಷ್ಟ್ಯ ಏನು ಅಂತಂದರೆ, ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ ನಮಗೀಗ ಹೇಳಿದ ಹಾಗೆ, ಪಕ್ಷ ಒಂದು ನಿರ್ಧಾರಕ್ಕೆ ಬಂದಾಗ ಆ ನಿರ್ಧಾರಕ್ಕೆ ಗೌರವ ಕೊಡುವಂಥದ್ದು ನಮ್ಮ ಪಕ್ಷದ ಸಂಸ್ಕೃತಿ. ಅವರು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆದಾಗ ಹೇಗೆ ನಾವೆಲ್ಲರೂ ಬಹಳ ಖುಷಿ ಪಟ್ಟಿದ್ವು, ಅದೇ ರೀತಿ ಅವರು ಖುಷಿ ಪಟ್ಟಿದ್ದಾರೆ, ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ತೇಜಸ್ವಿ ಅನಂತಕುಮಾರ್ ಅವರು ಹೇಳಿದ್ದಾರೆ. ಆದ್ರಿಂದ ಎಲ್ಲ ಕಾರ್ಯಕರ್ತರು ಕೂಡ ಬಹಳಷ್ಟು ಪರಿಶ್ರಮದಿಂದ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ತೇಜಸ್ವಿನಿ ಅನಂತಕುಮಾರ್ ಅವರು ಮುಕ್ತ ಮನಸ್ಸಿನಿಂದ ಸೂಚನೆ ಕೊಟ್ಟಿದ್ದಾರೆ. ನಾವು ಅದೇ ರೀತಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇಡೀ ಬಿಜೆಪಿ ರಾಜ್ಯ ಘಟಕ ಒಂದು ಹೆಸರನ್ನ ಶಿಫಾರಸು ಮಾಡಿತ್ತು, ಅದು ತೇಜಸ್ವಿನಿ ಅನಂತಕುಮಾರ್. ಆದ್ರೆ ಇದ್ದಕ್ಕಿದ್ದಂಗೆ ತೇಜಸ್ವಿ ಸೂರ್ಯ ಹೆಸರು ಬರೋದಕ್ಕೆ ಏನು ಕಾರಣ? ಇದಕ್ಕಿದ್ದಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಹೌ ಡಿಡ್ ಯು ಎಮರ್ಜ್? ಸರ್, ಈ ಪ್ರಶ್ನೆ ನೀವು ರಾಂಗ್ ಫೋರಮ್ನಲ್ಲಿ ಕೇಳ್ತಿದ್ದೀರಿ. ಇದನ್ನ ತಾವು ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತು ಅಮಿತ್ ಶಾ ಅವರನ್ನ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡ್ಬೋದು. ನನಗೆ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ಯಾರಿಗೆ ಯಾವ ಪ್ರಶ್ನೆ ಕೇಳಿದ್ರೆ ಯಾವ್ದು ನಿಮ್ಮಂತ ಸಾವಿರಾರು ಕಾರ್ಯಕರ್ತರನ್ನ ಅನಂತಕುಮಾರ್ ಅವರು ಬೆಳೆಸಿದ್ದಾರೆ, ನಾಯಕರನ್ನಾಗಿ ಮಾಡಿದ್ದಾರೆ. ಈಗ ಅಂತ ನಾಯಕರಿಂದಲೇ ಅನಂತಕುಮಾರ್ ಫ್ಯಾಮಿಲಿಯ ರಾಜಕಾರಣ ಅಂತ್ಯ ಆಗ್ತಿದೆ ಅಂತ ಅನಿಸ್ತಾ ಇಲ್ವಾ? ಸರ್, ಅನಂತಕುಮಾರ್ ಅವರ ರಾಜಕೀಯದ ಲೆಗಸಿ ಏನಿದೆ ಅದು ಇಷ್ಟು ಸುಲಭವಾಗಿ ಅಂತ್ಯ ಆಗುವಂಥ ಒಂದು ಲೆಗಸಿ ಅಲ್ಲ. ಅದು ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ಲೆಗಸಿ ಅಲ್ಲ. ಇವತ್ತು ನನಗೊಂದು ಅಸ್ತಿತ್ವ ಇದೆ ಅಂತಂದ್ರೆ, ಸಮಾಜ ನನ್ನನ್ನು ಗುರುತಿಸ್ತಾ ಇದೆ ಅಂತಂದ್ರೆ, ಮಾಧ್ಯಮದವರು ನೀವು ಇವತ್ತು ನನ್ನನ್ನೇನೋ ಗುರುತಿಸಿದ್ದೀರಿ ಅಂತಂದ್ರೆ, ಪಕ್ಷ ಇವತ್ತು ನನ್ನನ್ನು ಒಂದು